ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪೊಲೀಸರು ಈ ಹೊತ್ತಿಗೆ ಎಲ್ಲವನ್ನ ಕಂಟ್ರೋಲ್ ಮಾಡಿದ್ದಾರೆ. ಕಲ್ಲು ತೂರಿ ಬಂದಂತ ಆ ಸ್ಥಳವೂ ಸೇರಿದಂತೆ ಆ ಭಾಗದಲ್ಲಿ ಈಗ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿವಾಜಿ ಜಯಂತಿ ಮೆರವಣಿಗೆಯ ವೇಳೆ ಕಲ್ಲು ಚಪ್ಪಲಿ ತೂರಿ ಬಂದ ಹಿನ್ನೆಲೆ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಫೆಬ್ರವರಿ 24ರ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯಾಗಿದೆ. ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ, ಜನ ಸೇರೋದು, ಧರಣಿ ಮಾಡೋದು ಯಾವುದಕ್ಕೂ ಅವಕಾಶ ಇಲ್ಲ. ಶಿವಾಜಿಯ ಜಯಂತಿ ಸಮಯದಲ್ಲಿ ಮೆರವಣಿಗೆ ನಡೆದಂತ ಆ ರಸ್ತೆಯಲ್ಲಿ ಆದಂತ ಕಲ್ಲು ತೂರಾಟ ಇದೆಯಲ್ಲ, ವಿಧ್ವಂಸಕ ಕೃತ್ಯ ಇದಲ್ಲ, ಇದನ್ನ ಖಂಡಿಸಿ ಯಾವುದೇ ಪ್ರತಿಭಟನೆಗಳು ಮತ್ತೊಂದು ಏನೂ ಕೂಡ ಮಾಡಂಗಿಲ್ಲ, ಸಭೆ ಸಮಾರಂಭ ಏನು ಮಾಡಂಗಿಲ್ಲ ಅಂತೇಳಿ ಸುಮಾರು 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಪರಿಸ್ಥಿತಿಯನ್ನ ಈಗ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಬೂದಿ ಮುಚ್ಚಿದಂತಹ ಸ್ಥಿತಿ ಅಲ್ಲಿದೆ. ಎಸ್ಪಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಕಿಡಿಗೇಡಿಗಳು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಈಗ ಕೆಲವರು ಹೇಳ್ತಿರುವಂತ ಮಾತು. ಮೆರವಣಿಗೆ ಸಾಗಿ ಬರುವ ಸಮಯದಲ್ಲಿ ಕಲ್ಲು ತೂರಾಟ ಆದಾಗ ಆ ಕಲ್ಲು ಬಂದು ಎಸ್ಪಿಗೆ ಬಿದ್ದಿದೆ. ಅವರ ಯೂನಿಫಾರ್ಮ್ ಎಲ್ಲ ರಕ್ತ ಆಗಿದೆ. ಅಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಂತ ಹಿಂದೂಪರ ಸಂಘಟನೆಯವರು ಮತ್ತೆ ಸಾರ್ವಜನಿಕರು ಯಾರ್ಯಾರಿದ್ರಲ್ಲ ಅವರ ಮೇಲೆಲ್ಲ ಕಲ್ಲು ತೂರಾಟ ಮತ್ತೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಆ ಕಿಲ್ಲಾ ಓಣಿಯ ಬಳಿ ಬರುವಾಗ ಗಲಾಟೆ ಆಗಿದೆ. ಗಲಾಟೆ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಮಾರ್ಕೆಟ್ನ ರಸ್ತೆಯಲ್ಲಿ ಇದ್ದಂತ ತರಕಾರಿ ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪೊಲೀಸರು ಈ ಹೊತ್ತಿಗೆ ಎಲ್ಲವನ್ನ ಕಂಟ್ರೋಲ್ ಮಾಡಿದ್ದಾರೆ. ಕಲ್ಲು ತೂರಿ ಬಂದಂತ ಆ ಸ್ಥಳವೂ ಸೇರಿದಂತೆ ಆ ಭಾಗದಲ್ಲಿ ಈಗ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿವಾಜಿ ಜಯಂತಿ ಮೆರವಣಿಗೆಯ ವೇಳೆ ಕಲ್ಲು ಚಪ್ಪಲಿ ತೂರಿ ಬಂದ ಹಿನ್ನೆಲೆ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಫೆಬ್ರವರಿ 24ರ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯಾಗಿದೆ. ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ, ಜನ ಸೇರೋದು, ಧರಣಿ ಮಾಡೋದು ಯಾವುದಕ್ಕೂ ಅವಕಾಶ ಇಲ್ಲ. ಶಿವಾಜಿಯ ಜಯಂತಿ ಸಮಯದಲ್ಲಿ ಮೆರವಣಿಗೆ ನಡೆದಂತ ಆ ರಸ್ತೆಯಲ್ಲಿ ಆದಂತ ಕಲ್ಲು ತೂರಾಟ ಇದೆಯಲ್ಲ, ವಿಧ್ವಂಸಕ ಕೃತ್ಯ ಇದಲ್ಲ, ಇದನ್ನ ಖಂಡಿಸಿ ಯಾವುದೇ ಪ್ರತಿಭಟನೆಗಳು ಮತ್ತೊಂದು ಏನೂ ಕೂಡ ಮಾಡಂಗಿಲ್ಲ, ಸಭೆ ಸಮಾರಂಭ ಏನು ಮಾಡಂಗಿಲ್ಲ ಅಂತೇಳಿ ಸುಮಾರು 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಪರಿಸ್ಥಿತಿಯನ್ನ ಈಗ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಬೂದಿ ಮುಚ್ಚಿದಂತಹ ಸ್ಥಿತಿ ಅಲ್ಲಿದೆ. ಎಸ್ಪಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಕಿಡಿಗೇಡಿಗಳು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಈಗ ಕೆಲವರು ಹೇಳ್ತಿರುವಂತ ಮಾತು. ಮೆರವಣಿಗೆ ಸಾಗಿ ಬರುವ ಸಮಯದಲ್ಲಿ ಕಲ್ಲು ತೂರಾಟ ಆದಾಗ ಆ ಕಲ್ಲು ಬಂದು ಎಸ್ಪಿಗೆ ಬಿದ್ದಿದೆ. ಅವರ ಯೂನಿಫಾರ್ಮ್ ಎಲ್ಲ ರಕ್ತ ಆಗಿದೆ. ಅಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಂತ ಹಿಂದೂಪರ ಸಂಘಟನೆಯವರು ಮತ್ತೆ ಸಾರ್ವಜನಿಕರು ಯಾರ್ಯಾರಿದ್ರಲ್ಲ ಅವರ ಮೇಲೆಲ್ಲ ಕಲ್ಲು ತೂರಾಟ ಮತ್ತೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಆ ಕಿಲ್ಲಾ ಓಣಿಯ ಬಳಿ ಬರುವಾಗ ಗಲಾಟೆ ಆಗಿದೆ. ಗಲಾಟೆ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಮಾರ್ಕೆಟ್ನ ರಸ್ತೆಯಲ್ಲಿ ಇದ್ದಂತ ತರಕಾರಿ ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪೊಲೀಸರು ಈ ಹೊತ್ತಿಗೆ ಎಲ್ಲವನ್ನ ಕಂಟ್ರೋಲ್ ಮಾಡಿದ್ದಾರೆ. ಕಲ್ಲು ತೂರಿ ಬಂದಂತ ಆ ಸ್ಥಳವೂ ಸೇರಿದಂತೆ ಆ ಭಾಗದಲ್ಲಿ ಈಗ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿವಾಜಿ ಜಯಂತಿ ಮೆರವಣಿಗೆಯ ವೇಳೆ ಕಲ್ಲು ಚಪ್ಪಲಿ ತೂರಿ ಬಂದ ಹಿನ್ನೆಲೆ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಫೆಬ್ರವರಿ 24ರ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯಾಗಿದೆ. ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ, ಜನ ಸೇರೋದು, ಧರಣಿ ಮಾಡೋದು ಯಾವುದಕ್ಕೂ ಅವಕಾಶ ಇಲ್ಲ. ಶಿವಾಜಿಯ ಜಯಂತಿ ಸಮಯದಲ್ಲಿ ಮೆರವಣಿಗೆ ನಡೆದಂತ ಆ ರಸ್ತೆಯಲ್ಲಿ ಆದಂತ ಕಲ್ಲು ತೂರಾಟ ಇದೆಯಲ್ಲ, ವಿಧ್ವಂಸಕ ಕೃತ್ಯ ಇದಲ್ಲ, ಇದನ್ನ ಖಂಡಿಸಿ ಯಾವುದೇ ಪ್ರತಿಭಟನೆಗಳು ಮತ್ತೊಂದು ಏನೂ ಕೂಡ ಮಾಡಂಗಿಲ್ಲ, ಸಭೆ ಸಮಾರಂಭ ಏನು ಮಾಡಂಗಿಲ್ಲ ಅಂತೇಳಿ ಸುಮಾರು 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಪರಿಸ್ಥಿತಿಯನ್ನ ಈಗ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಬೂದಿ ಮುಚ್ಚಿದಂತಹ ಸ್ಥಿತಿ ಅಲ್ಲಿದೆ. ಎಸ್ಪಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಕಿಡಿಗೇಡಿಗಳು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಈಗ ಕೆಲವರು ಹೇಳ್ತಿರುವಂತ ಮಾತು. ಮೆರವಣಿಗೆ ಸಾಗಿ ಬರುವ ಸಮಯದಲ್ಲಿ ಕಲ್ಲು ತೂರಾಟ ಆದಾಗ ಆ ಕಲ್ಲು ಬಂದು ಎಸ್ಪಿಗೆ ಬಿದ್ದಿದೆ.
ಅವರ ಯೂನಿಫಾರ್ಮ್ ಎಲ್ಲ ರಕ್ತ ಆಗಿದೆ. ಅಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಂತ ಹಿಂದೂಪರ ಸಂಘಟನೆಯವರು ಮತ್ತೆ ಸಾರ್ವಜನಿಕರು ಯಾರ್ಯಾರಿದ್ರಲ್ಲ ಅವರ ಮೇಲೆಲ್ಲ ಕಲ್ಲು ತೂರಾಟ ಮತ್ತೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಆ ಕಿಲ್ಲಾ ಓಣಿಯ ಬಳಿ ಬರುವಾಗ ಗಲಾಟೆ ಆಗಿದೆ. ಗಲಾಟೆ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಮಾರ್ಕೆಟ್ನ ರಸ್ತೆಯಲ್ಲಿ ಇದ್ದಂತ ತರಕಾರಿ ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಪೊಲೀಸರು ಈ ಹೊತ್ತಿಗೆ ಎಲ್ಲವನ್ನ ಕಂಟ್ರೋಲ್ ಮಾಡಿದ್ದಾರೆ. ಕಲ್ಲು ತೂರಿ ಬಂದಂತ ಆ ಸ್ಥಳವೂ ಸೇರಿದಂತೆ ಆ ಭಾಗದಲ್ಲಿ ಈಗ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಿವಾಜಿ ಜಯಂತಿ ಮೆರವಣಿಗೆಯ ವೇಳೆ ಕಲ್ಲು ಚಪ್ಪಲಿ ತೂರಿ ಬಂದ ಹಿನ್ನೆಲೆ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಫೆಬ್ರವರಿ 24ರ ಮಧ್ಯರಾತ್ರಿಯವರೆಗೆ ನಿಷೇಧಾಜ್ಞೆ ಜಾರಿಯಾಗಿದೆ. ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭ, ಜನ ಸೇರೋದು, ಧರಣಿ ಮಾಡೋದು ಯಾವುದಕ್ಕೂ ಅವಕಾಶ ಇಲ್ಲ. ಶಿವಾಜಿಯ ಜಯಂತಿ ಸಮಯದಲ್ಲಿ ಮೆರವಣಿಗೆ ನಡೆದಂತ ಆ ರಸ್ತೆಯಲ್ಲಿ ಆದಂತ ಕಲ್ಲು ತೂರಾಟ ಇದೆಯಲ್ಲ, ವಿಧ್ವಂಸಕ ಕೃತ್ಯ ಇದೆಲ್ಲ, ಇದನ್ನ ಖಂಡಿಸಿ ಯಾವುದೇ ಪ್ರತಿಭಟನೆಗಳು ಮತ್ತೊಂದು ಏನೂ ಕೂಡ ಮಾಡಂಗಿಲ್ಲ, ಸಭೆ ಸಮಾರಂಭ ಏನು ಮಾಡಂಗಿಲ್ಲ ಅಂತೇಳಿ ಸುಮಾರು 3 ಕಡೆಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ. ಪರಿಸ್ಥಿತಿಯನ್ನ ಈಗ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಬೂದಿ ಮುಚ್ಚಿದಂತಹ ಸ್ಥಿತಿ ಅಲ್ಲಿದೆ. ಎಸ್ಪಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಕಿಡಿಗೇಡಿಗಳು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಈಗ ಕೆಲವರು ಹೇಳ್ತಿರುವಂತ ಮಾತು. ಮೆರವಣಿಗೆ ಸಾಗಿ ಬರುವ ಸಮಯದಲ್ಲಿ ಕಲ್ಲು ತೂರಾಟ ಆದಾಗ ಆ ಕಲ್ಲು ಬಂದು ಎಸ್ಪಿಗೆ ಬಿದ್ದಿದೆ. ಅವರ ಯೂನಿಫಾರ್ಮ್ ಎಲ್ಲ ರಕ್ತ ಆಗಿದೆ. ಅಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಂತ ಹಿಂದೂಪರ ಸಂಘಟನೆಯವರು ಮತ್ತೆ ಸಾರ್ವಜನಿಕರು ಯಾರ್ಯಾರಿದ್ರಲ್ಲ ಅವರ ಮೇಲೆಲ್ಲ ಕಲ್ಲು ತೂರಾಟ ಮತ್ತೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಆ ಕಿಲ್ಲಾ ಓಣಿಯ ಬಳಿ ಬರುವಾಗ ಗಲಾಟೆ ಆಗಿದೆ. ಗಲಾಟೆ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಮಾರ್ಕೆಟ್ನ ರಸ್ತೆಯಲ್ಲಿ ಇದ್ದಂತ ತರಕಾರಿ ಪರಿಸ್ಥಿತಿಯನ್ನ ಈಗ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಆದರೂ ಕೂಡ ಬೂದಿ ಮುಚ್ಚಿದಂತಹ ಸ್ಥಿತಿ ಅಲ್ಲಿದೆ. ಎಸ್ಪಿಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಕಿಡಿಗೇಡಿಗಳು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ ಅನ್ನೋದು ಕೂಡ ಸದ್ಯಕ್ಕೆ ಈಗ ಕೆಲವರು ಹೇಳ್ತಿರುವಂತ ಮಾತು. ಮೆರವಣಿಗೆ ಸಾಗಿ ಬರುವ ಸಮಯದಲ್ಲಿ ಕಲ್ಲು ತೂರಾಟ ಆದಾಗ ಆ ಕಲ್ಲು ಬಂದು ಎಸ್ಪಿಗೆ ಬಿದ್ದಿದೆ. ಅವರ ಯೂನಿಫಾರ್ಮ್ ಎಲ್ಲ ರಕ್ತ ಆಗಿದೆ. ಅಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇದ್ದಂತ ಹಿಂದೂಪರ ಸಂಘಟನೆಯವರು ಮತ್ತೆ ಸಾರ್ವಜನಿಕರು ಯಾರ್ಯಾರಿದ್ರಲ್ಲ ಅವರ ಮೇಲೆಲ್ಲ ಕಲ್ಲು ತೂರಾಟ ಮತ್ತೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಆ ಕಿಲ್ಲಾ ಓಣಿಯ ಬಳಿ ಬರುವಾಗ ಗಲಾಟೆ ಆಗಿದೆ. ಗಲಾಟೆ ತೀವ್ರ ಸ್ವರೂಪಕ್ಕೆ ತಿರುಗಿದೆ. ಮಾರ್ಕೆಟ್ನ ರಸ್ತೆಯಲ್ಲಿ ಇದ್ದಂತ ತರಕಾರಿ